ರೀ, ತಿಂಡಿ ಚೆನ್ನಾಗಿತ್ತು ಅಲ್ವಾ ಅವಲಕ್ಕಿ? ಮಧ್ಯಾಹ್ನಕ್ಕೂ ಅದೇ ಕಣ್ರಿ. ಸಂಜೆಗೆ ಏನಾದರೂ ಮಾಡೋಣ ಆಯ್ತಾ? ಸರಿ ಗೀತಾ, ಚೆನ್ನಾಗೇ ಇತ್ತು ಗೀತಾ ಅವಲಕ್ಕಿ. ಚಿಕನು ಏನಾದರೂ ತರಲಾ ಅಂದರೆ ಬೇಡ ಅಂದೆ. ಇವಾಗಲೇ ಹೀಟ್ ಆಗಿಬಿಟ್ಟಿದೆ ಅಂತ ಬೇಡ ಅಂದೆ. ಕಣ್ರಿ, ಈ ವಾರ ಬೇಡ, ಮುಂದಿನ ವಾರ ಬೇಕಾದರೆ ನೋಡೋಣ ಬಿಡು. ಸರಿ ಗೀತಾ. ಗೀತಾ, ನಾನು ಏನಾದರೂ ಸಹಾಯ ಮಾಡಲಾ? ಜಾಲಿಸೋದೋ ಇಲ್ಲ ಹಾರಾಕೋದೋ? ಏನು ಬೇಡ ಬಿಡಿ, ಸ್ವಲ್ಪನೇ ಇರೋದು, ನಮ್ಮಿಬ್ರವೇ ಅಲ್ಲ. ಎಷ್ಟೊತ್ತು, ಒಂದು ಸ್ವಲ್ಪ ಹೊತ್ತಿಗೆಲ್ಲ ಹೋಗೋದು ಹಾರಾಕ್ಬಿಡ್ತೀನಿ ಬಿಡಿ. ಸರಿ ಗೀತಾ. ಅಕ್ಕ ಫೋನ್ ಮಾಡ್ದಂಗೈತೆ ಊರಿಂದ. ಹಲೋ, ಚೆನ್ನಾಗಿದ್ದೀರಾ ಅಕ್ಕ? ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರಾ? ನಾವು ಚೆನ್ನಾಗಿದ್ದೀವ್ರಮ್ಮ, ನೀವು ಚೆನ್ನಾಗಿದ್ದೀರಾ ಅಲ್ಲಿ? ಚೆನ್ನಾಗಿದ್ದೀವಕ್ಕ. ಇನ್ನೇನಕ್ಕ ಸಮಾಚಾರ? ಇವತ್ತು ಕೆಲಸ ಇಲ್ವಾ? ರಜಾನ ಇವತ್ತು? ಓಟಿ ಪಾಟಿ ಏನೂ ಇಲ್ವಾ? ಏನು ಮಾಡಿದ್ದೀರಾ? ಚಿಕನ್ ಗಿಕನ್ ಮಾಡಿದ್ದೀರಾ? ಇಲ್ಲ ಅಕ್ಕ, ಓಟಿ ಏನೂ ಇಲ್ಲ. ಚಿಕನ್ ಮಾಡಿಲ್ಲ ಇವತ್ತು, ಅವಲಕ್ಕಿ ಮಾಡಿದ್ದೀವಿ ಅಷ್ಟೇ. ಇವ್ರ ಅಕ್ಕ ಅವ್ರಿಗೆ ಊರಲ್ಲಿದ್ದರೂ ಸಹ ನಮ್ಮದೇ ಚಿಂತೆ. ನಾವೇನು ತಿಂತೀವಿ, ಏನು ಕುಡಿತೀವಿ, ಏನು ಮಾಡ್ತೀವಿ ಅಂತ ಈ ಕಡೆದೇ ಚಿಂತೆ ಅವ್ರಿಗೆ. ಚಿಕನ್ ಗಿಕನ್ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟು ಸಾಲ ತುಂಬ ಐತೆ, ಸಾಲ ತೀರಿಸ್ರಿ. ಫ್ಯಾಕ್ಟ್ರಿ ಅವ್ರನ್ನ ಕೇಳಬೇಕು ನೀವು. ಕೇಳಿಬಿಟ್ಟು, ಸರ್ ನಾವು ಓಟಿ ಮಾಡೋಕ್ಕೆ ರೆಡಿ ಇದ್ದೀವಿ, ಓಟಿ ಮಾಡ್ತೀವಿ ಅಂತ ನೀವೇ ಕೇಳಿಬಿಟ್ಟು ಭಾನುವಾರನೂ ಹೋಗ್ಬೇಕು, ದುಡ್ಕೋಬೇಕು. ಸರಿ ಬಿಡಕ್ಕ. ಇನ್ನೇನಕ್ಕ ಸಮಾಚಾರ? ಇನ್ನೇನು ಇಲ್ಲ ರಾಮ, ಅಮ್ಮನಿಗೆ ಹುಷಾರಿರ್ಲಿಲ್ಲ, ಕಾಲು ನೋವ್ತಿತ್ತು. 1,000 ರೂಪಾಯಿ ಆಯಿತು ನೋಡು, ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. 1,000 ರೂಪಾಯಿ ಆಯಿತು. 1,000 ರೂಪಾಯಿ ನಾವೇ ಕೊಟ್ಟು ತೋರಿಸಿದ್ವಿ. ಈ ಸಲ ಊರಿಗೆ ಬಂದಾಗ ನೀವು ಕೊಡಬೇಕು ನೋಡು, ನೀನು ಮತ್ತು ನಿಮ್ಮ ಅಣ್ಣ. ಸರಿ ಆಯ್ತು ಹೇಳಕ್ಕ, ಕೊಡೋದಾಗುತ್ತೆ. ಸರಿ ಕಣಕ್ಕ, ಇಡೋಣ, ಸಾಯಂಕಾಲ ಮಾಡ್ತೀನಿ. ಸರಿ, ಸಿಕ್ಕಾಪಟ್ಟೆ ಖರ್ಚು ಮಾಡಬೇಡ್ರಿ. ಆಯಿತು ಹೇಳಕ್ಕ. ಏನಮ್ಮ ಗೀತಮ್ಮ, ಭಾನುವಾರ ರಜಾ ಐತೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಒಗಿತಾ ಇದೆಯಾ? ತಿಂಡಿ ಎಲ್ಲ ಆಯ್ತೇನು? ಅವಾಗಲೇ ಮನೆ ಕೆಲಸ ಆಯ್ತೇನು? ಕಣಜ್ಜಿ, ತಿಂಡಿ ಆಯಿತು, ಮನೆ ಕೆಲಸನೂ ಆಯಿತು, ಅವಲಕ್ಕಿ ಮಾಡಿದ್ವಿ, ತಿಂದ್ವಿ, ಬಟ್ಟೆ ಇದ್ವಲ್ಲ ಒಗಿತಾ ಇದ್ದೀನಿ. ಇವತ್ತು ರಜಾ ಬೇರೆ ಅಲ್ವಾ, ಎಲ್ಲ ಒಗೆದು ಬಿಟ್ಟರೆ ಚೆನ್ನಾಗಿರುತ್ತೆ. ಮತ್ತೆ ಕೆಲಸ ಇದ್ದರೆ ಒಗಿಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಬನ್ನಿ ಅಜ್ಜಿ, ಕುತ್ಕೊಬರ್ರಿ. ನಿಮ್ದು ಆಯ್ತಾ ಅಜ್ಜಿ ಮನೆ ಕೆಲಸ, ಬಟ್ಟೆ ಒಗೆದಿದ್ದು ಮತ್ತು ತಿಂಡಿ ಎಲ್ಲ ಆಯ್ತಾ? ತಿಂದಿದ್ದು ಕಣಮ್ಮ, ತಿಂಡಿ ತಿಂದಿದ್ದಾಯಿತು, ಮನೆ ಕೆಲಸನೂ ಆಯಿತು, ಬಟ್ಟೆ ಒಗೆದಿದ್ದಾಯಿತು, ಎಲ್ಲ ಆಯಿತು. ಯಾವಾಗಲೂ ನಾವೇ ನಿಮ್ಮ ಮನೆ ಹತ್ರ ಬರ್ತೀವಲ್ಲ, ಇವತ್ತು ರಜೆ ಅಲ್ವಾ, ನೀನು ಮತ್ತು ರಾಮನು ನಮ್ಮ ಮನೆ ಹತ್ರ ಕರ್ಕೊಂಡೋಗೋಣ ಅಂತ ಬಂದ್ವಿ ನೋಡಮ್ಮ, ನಾನು ಮತ್ತು ರಾಧಮ್ಮ. ರಾಮ, ಬರ್ರಪ್ಪ ನಮ್ಮ ಮನೆ ಹತ್ರ ಗೀತನ ಕರ್ಕೊಂಡು. ಇವತ್ತು ಹೆಂಗೋ ಭಾನುವಾರ ಅಲ್ವಾ, ನಮ್ಮ ಮನೆ ಹತ್ರ ಸ್ವಲ್ಪ ಹೊತ್ತಿದ್ದು ಬರೋರಂತೆ. ಯಾವಾಗಲೂ ನಾವೇ ಬರ್ತಾ ಇರ್ತೀವಿ ನಿಮ್ಮ ಮನೆ ಹತ್ರ, ನೀವು ಇವತ್ತು ಬರ್ರಿ, ನಮ್ಮ ಮನೆ ನೋಡಿಕೊಂಡು ಬರೋರಂತೆ. ಆಯಿತು ಹೇಳಜ್ಜಿ, ಬರ್ತೀವಿ. ಗೀತಾ, ಆಯ್ತಾ ಬಟ್ಟೆ ಒಗೆದಿದ್ದು? ಒಗೆದಿದ್ದೆಲ್ಲ ಆಯಿತು ಕಣಕ್ಕ. ಇವಾಗ ಹಿಂಡ್ಬಿಟ್ಟು ನೀಟಾಗಿ ಹಾರಾಕ್ಬಿಟ್ಟು ಬರ್ತೀವಿ. ಸರಿ ಗೀತಾ. ಅಮ್ಮ ಅವ್ರು ಫೋನ್ ಮಾಡ್ದಂಗಿತ್ತು ರಾಮ, ಚೆನ್ನಾಗಿದ್ದಾರಂತೆ ಎಲ್ಲರೂ? ಅಜ್ಜಿ, ಅಕ್ಕ ಫೋನ್ ಮಾಡಿದ್ರು, ಚೆನ್ನಾಗಿದ್ದಾರಂತೆ ಎಲ್ಲರೂ. ಅಮ್ಮನಿಗೆ ಸ್ವಲ್ಪ ಕಾಲು ನೋವಂತೆ, ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದಾರಂತೆ ಇವಾಗ. ವಯಸ್ಸಾದ್ಮೇಲೆ ಅಷ್ಟೇ ಕಣಪ್ಪ, ನನಗೂ ಕಾಲು ನೋವು ಬರುತ್ತೆ, ಹಂಗೆ ಓಡಾಡ್ತೀನಿ ನಾನು. ಸರಿ ಬನ್ನಿ ಹೋಗೋಣ, ಆಯ್ತಲ್ವಾ ಬಟ್ಟೆ ಎಲ್ಲ? ಆಯ್ತಜ್ಜಿ, ನಡೀರಿ ಬರ್ತೀನಿ. ಹಾರಾಕ್ಬಿಟ್ಟು ಬಟ್ಟೆನ ಬರ್ತೀನಿ, ಇಲ್ಲೇ ಇರ್ರಿ. ಸರಿ ಗೀತಮ್ಮ. ಏನಪ್ಪ ರಾಮ, ಅಡ್ಜಸ್ಟ್ ಆಯ್ತಾ ಮನೆ ಎಲ್ಲನೂ? ನಿಮ್ಮ ಅಣ್ಣವರು ಇಲ್ಲೇ ಇದ್ದಾರಂತೆ ಇದೇ ಊರಲ್ಲಿ? ಅಡ್ಜಸ್ಟ್ ಆಯಿತು ಕಣಜ್ಜಿ, ಮನೆ ಚೆನ್ನಾಗಿ ಐತೆ. ಮತ್ತು ನಮ್ಮ ಅಣ್ಣವರು ಅಲ್ಲಿ ಆ ಕಡೆ ರೋಡಲ್ಲಿ ಇದ್ದಾರೆ, ಪಕ್ಕದ ರೋಡಲ್ಲಿ ಇದ್ದಾರೆ, ಅವರು ಬಾಡಿಗೆ ಮನೆ ಮಾಡಿಕೊಂಡು. ಹೌದಾ? ಸರಿ ನಡೀರಿ, ಬನ್ನಿ ಹೋಗೋಣ. ಇದೇ ನೋಡ್ರಮ್ಮ ನಮ್ಮ ಮನೆ. ಇಲ್ಲಿ ಬಾಡಿಗೆ ಮನೆಯೇ, ಅಲ್ಲಿ ಊರಲ್ಲಿ ಒಂದು ಐತೆ ಸ್ವಂತ ಮನೆ, ಚಿಕ್ಕದಾಗೊಂದು ಇದೆ. ಬಾಡಿಗೆಗೇನಾ ಇಲ್ಲ ಲೀಸ್ಗೇನಾದರೂ ಹಾಕಿಸ್ಕೊಂಡಿದ್ದೀರೋ? ಇಲ್ಲ ರಾಮ, ಲೀಸ್ಗೇನೂ ಹಾಕಿಸ್ಕೊಂಡಿಲ್ಲ, ಬಾಡಿಗೆನೆ. ನಡೀರಿ ಒಳಗಡೆ ನಡೀರಿ. ಇದೇ ನೋಡ್ರಪ್ಪ ನಮ್ಮ ಮನೆ. ಅಡುಗೆ ಮನೆ ಎಲ್ಲ ಆ ಕಡೆ ಐತೆ. ಚೆನ್ನಾಗೈತೆ ಬಿಡಜ್ಜಿ. ರಾಧಮ್ಮ, ಏನಾದರೂ ಕೊಡೋಗೋ. ಗೀತಾ, ಏನು ತಿಂತೀರಾ? ಜ್ಯೂಸ್ ಏನಾದರೂ ಕುಡಿತೀರಾ? ಏನು ಬೇಡ ಅಕ್ಕ, ಏನು ಬೇಡ, ಸುಮ್ಮನಿರಿ, ನಾವು ಮನೆ ನೋಡೋಣ ಅಂತ ಅಷ್ಟೇ ಬಂದಿದ್ದೀವಿ, ಏನು ಬೇಡ. ತಿನ್ಕೊಂಡು ಬಂದಿದ್ದೀವಿ ಬಿಡಕ್ಕ. ನಮ್ಮ ಮನೇಲಿ ಏನಾದರೂ ಸ್ವಲ್ಪ ತಿನ್ನಿ. ಬೇಡ ರಾಧಕ್ಕ. ಪಾನಕ ಏನಾದರೂ ಕುಡಿತೀರೇನಮ್ಮ? ಬೇಡ ಅಜ್ಜಿ, ಪಾನಕನೂ ಬೇಡ, ಏನು ಬೇಡ. ನೀವು ಇಷ್ಟು ಮಾತಾಡಿಸ್ತಾ ಇದ್ದೀರಲ್ಲ ಅಷ್ಟೇ ಸಾಕು ನಮಗೆ. ಬೆಂಗಳೂರಲ್ಲಿ ಯಾರು ಮಾತಾಡಿಸ್ತಾರೆ ಅಜ್ಜಿ ಹಿಂಗೆ? ಅಕ್ಕಪಕ್ಕ ಇದ್ರೂ ಮಾತಾಡ್ಸೋದು ಕಷ್ಟ ಆಗಿಬಿಟ್ಟೈತೆ ಬೆಂಗಳೂರಲ್ಲಿ. ಅಂಥದ್ರಲ್ಲಿ ನೀವು ಮನೆಗೆ ಕರ್ಕೊಂಬಂದಿದ್ದೀರ, ಪಾಪ ಇಷ್ಟು ಸಾಕು ನೋಡಿ. ಕಣಮ್ಮ, ಬೆಂಗಳೂರಲ್ಲಿ ಅಕ್ಕಪಕ್ಕ ಇದ್ದರೂ ಮಾತಾಡ್ಸೋದೇ ಇಲ್ಲ ನೋಡು. ಒಬ್ಬೊಬ್ರು ಮಾತಾಡಿಸ್ತಾರೆ, ಒಬ್ಬೊಬ್ರು ಮಾತಾಡ್ಸೋದಿಲ್ಲ. ರಾಧಕ್ಕ, ನಿಮ್ಮ ಮನೆಯವರು? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಕಣಮ್ಮಿ, ಇವತ್ತು ಕೆಲಸ ಐತೆ ಅವ್ರಿಗೆ. ಹೌದಾ? ಸರಿ. ಇನ್ನೇನಪ್ಪ ರಾಮ ಸಮಾಚಾರ? ನೀವು ಎಷ್ಟು ಜನ ಮಕ್ಕಳು? ಅಜ್ಜಿ, ನಾವು 3 ಜನ ನೋಡು, ನಮ್ಮ ಅಕ್ಕ, ನಮ್ಮ ಅಣ್ಣ ಮತ್ತು ನಾನು. ನಮ್ಮ ಅಣ್ಣ ಇದೇ ಪಕ್ಕದ ರೋಡಲ್ಲಿದ್ದಾರೆ, ನಾವು ಇಲ್ಲಿದ್ದೀವಿ. ನಮ್ಮ ಅಕ್ಕ ಅವರು ನಮ್ಮೂರಲ್ಲೇ ಕೊಟ್ಟಿದ್ದೀವಿ, ಅಲ್ಲಿ ನಮ್ಮ ಮನೆಯಲ್ಲೇ ಇರ್ತಾರೆ ಅವರು. ಹೌದಾ? ನಿಮ್ಮ ಅಕ್ಕನಿಗೆ ಎಷ್ಟು ಜನ ಮಕ್ಕಳು ಮತ್ತು ನಿಮ್ಮ ಅಣ್ಣಂಗೂ? ಅಜ್ಜಿ, ನಮ್ಮ ಅಕ್ಕನಿಗೆ 2, ಒಂದು ಗಂಡು ಒಂದು ಹೆಣ್ಣು. ನಮ್ಮ ಅಣ್ಣನಿಗೆ ಇನ್ನೂ ಆಗಿಲ್ಲ ನೋಡು, ಮಕ್ಕಳಾಗಿಲ್ಲ ನಮ್ಮ ಅಣ್ಣಂಗೂ.
ಹೌದಾ, ನಮ್ಮ ರಾಧಮ್ಮಂಗೂ 5 ವರ್ಷ ಆಯಿತು ನೋಡು ಮದುವೆ ಆಗಿ, ಇನ್ನೂ ಮಕ್ಕಳಾಗಿಲ್ಲ. ಗೀತಮ್ಮ, ಮಂಗಳವಾರ ಹೋಗ್ತೀರಾ ಹಂಗಾದ್ರೆ ಹುತ್ತಕ್ಕೆ ಪೂಜೆ ಮಾಡ್ಕೊಂಬರೋದಕ್ಕೆ? ಹೌದಜ್ಜಿ, ಮಂಗಳವಾರ ಹೋಗ್ಬಿಟ್ಟು ಹುತ್ತಕ್ಕೆ ಪೂಜೆ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಹೋಗೋಣ ಅಕ್ಕ, ರಾಧಕ್ಕ? ಹ್ಞೂ ಹೋಗೋಣ ಬಿಡು ಗೀತಮ್ಮ, ಮಂಗಳವಾರದಿಂದ ಸ್ಟಾರ್ಟ್ ಮಾಡೋಣ. ಮಂಗಳವಾರ ಒಂದು 5 ಮಂಗಳವಾರ ಇಲ್ಲ ಒಂದು 9 ಮಂಗಳವಾರ ಮಾಡಿದ್ರೆ ಆಯಿತು ಬಿಡು. ಸರಿ ಅಕ್ಕ. ಇವಾಗ ಕೆಲವ್ರಿಗೆ ಊರು ಬಿಟ್ಟು ಊರು ಬರೋದಕ್ಕೋ ಮತ್ತು ಗಾರ್ಮೆಂಟ್ಸ್ಗೆ ಹೋಗೋದಕ್ಕೋ ಬೇಗ ಮಕ್ಕಳಾಗೋದಿಲ್ಲ ಕಣಮ್ಮ ಪಾಪ. ಹ್ಞೂ ಅಜ್ಜಿ, ನಮ್ಮ ಅಣ್ಣವ್ರಿಗೂ 10 ವರ್ಷ ಆಯಿತು ನೋಡು ಮದುವೆ ಆಗಿ, ಇನ್ನೂ ಮಕ್ಕಳಿಲ್ಲ. ಹೌದೇನಪ್ಪ? ಹೌದು ಕಣಜ್ಜಿ. ಓಕೆ ವೀಕ್ಷಕರೇ, ಮುಂದೇನಾಯಿತು ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.